ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಒಬ್ಬ ತನ್ನ ಸ್ನೇಹಿತನ ಬಳಿ ಫೋನ್ ಮಾಡಿ, ನಾನಿವತ್ತು ರಾತ್ರಿ ನಿಮ್ಮ ಮನೆಗೆ ಬರ್ತಾಯಿದ್ದೀನಿ, ನಾನು ನನ್ನ ಹೆಂಡತಿ ಜೊತೆ ಬರ್ತಾಯಿದ್ದೀನಿ, ಅಲ್ಲಿ ಇವತ್ತೊಂದು ನೈಟಲ್ಲಿ ಮಲ್ಕೊಳ್ಳೋಕ್ಕಾಗತ್ತಾ ಅಂತ ಹೇಳಿ ಫೋನ್ ಮಾಡಿದ್ನಂತೆ. ಬೇರೆ ಕಡೆ ಹೋಗ್ತಾಯಿದ್ದೀನಿ, ಅದಕ್ಕೆ ನಿಮ್ಮ ಮನೆಗೆ ಬಂದುಬಿಟ್ಟು ಅಲ್ಲಿಂದ ನಾನು ಇನ್ನೊಂದು ಕಡೆ ಹೋಗ್ಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಂತೆ. ಅದಕ್ಕೆ ಅವನ ಸ್ನೇಹಿತ, ಖಂಡಿತ ನೀನು ಬರಬೇಕು, ತುಂಬ ಸಂತೋಷ, ಬಾ ಅಂತ ಹೇಳಿ ಅವನಿಗೆ ಆಹ್ವಾನ ಕೊಡ್ತಾ, ಆದರೆ ಒಂದೇ ಒಂದು ಸಹಾಯ ಮಾಡ್ತೀಯ ಅಂತ ಕೇಳಿದ್ನಂತೆ. ಏನಂತ ಹೇಳಿದ್ರೆ, ನೀನು ಬರುವಾಗ ಒಂದು ಬೇಕ್ರಿಯಲ್ಲಿ ನನಗೆ ಒಂದು ಕಾಸ್ಟ್ಲಿ ಕೇಕ್ ಮಾತ್ರ ತೊಗೊಂಡು ಬರ್ತೀಯಾ ಅಂತ ಕೇಳಿದ್ನಂತೆ. ಅದಕ್ಕೆ ಅವನು ಕೇಳಿದ್ನಂತೆ, ಯಾಕೆ, ಏನು ವಿಚಾರ, ಏನು ವಿಶೇಷ? ಅದಕ್ಕೆ ಅವನು ಹೇಳಿದ್ನಂತೆ, ನನ್ನ ಮಗ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾನೆ, ಅವನಿಗೆ ನಾನು ಸರ್ಪ್ರೈಸ್ ಕೊಡಬೇಕಂತ ಇದ್ದೀನಿ, ನನಗೆ ಆಚೆ ಬರಲಿಕ್ಕೆ ಟೈಮ್ ಇಲ್ಲ, ದಯವಿಟ್ಟು ನೀನು ಬರುವಾಗ ಒಂದು ಕಾಸ್ಟ್ಲಿ ಕೇಕ್ ತೊಗೊಂಬಂದ್ಬಿಡು ಅಂತ ಹೇಳಿದ್ನಂತೆ. ಅವನು ಕೂಡ ಊರಿಂದ ಬರುವಾಗ ಒಂದು ಒಳ್ಳೆ ಕೇಕು, ಸ್ವಲ್ಪ ಕಾಸ್ಟ್ಲಿದೆ ತೊಗೊಂಬಂದಂತೆ. ಬಂದ ಮೇಲೆ ಮನೆಗೆ ಬಂದ ತಕ್ಷಣ ಎಲ್ಲರೂ ಸೇರಿ ಮನೆಯಲ್ಲಿ ಒಳ್ಳೆ ಒಂದು ಪಾರ್ಟಿ ಮಾಡಿದ್ರು. ಅವನ ಮಗನಿಗೆ ಸರ್ಪ್ರೈಸ್ ಕೊಟ್ಟು ತುಂಬ ಚೆನ್ನಾಗಿ ಆ ಕಾರ್ಯಕ್ರಮ ನಡೆಯಿತು. ಎಲ್ಲ ಮುಗಿದಾದ ಮೇಲೆ ಇವನು ಏನು ಹೊರಡಬೇಕಂತ ಇರುವಾಗ ತನ್ನ ಆ ಒಂದು ಸ್ನೇಹಿತ ಅವನ ಹತ್ರ ಬಂದು, ನಾನು ನಿನ್ನ ಹತ್ರ ಒಂದು ಕೇಕ್ ಕೇಳಿದೆ, ಆದರೆ ನೀನು ತುಂಬ ಕಾಸ್ಟ್ಲಿ ಕೇಕೆ ತಂದುಬಿಟ್ಟೆ, ತುಂಬ ಥ್ಯಾಂಕ್ ಯು, ಇದರಲ್ಲಿ ಸ್ವಲ್ಪ ಮಿಕ್ಕಿದಿದೆ, ನಿಮ್ಮ ಮಕ್ಕಳಿಗೆ ಕೊಡಿ ಅಂತ ಹೇಳಿ ಒಂದು ಬಾಕ್ಸ್ ಅವನ ಹತ್ರ ಕೊಟ್ಟನಂತೆ. ಅವನು ಇದನ್ನು ಪಡ್ಕೊಂಡು ಆಚೆ ಹೋಗ್ತಾ ಇರುವಾಗ ಮನಸ್ಸಲ್ಲಿ ಅಂದ್ಕೊಂಡಂತೆ, ದುಡ್ಡು ಅಷ್ಟು ಕೊಟ್ಟು ನಾನು ತೊಗೊಂಬಂದಿದ್ದೀನಿ, ನನಗೆ ದುಡ್ಡು ವಾಪಸ್ ಸ್ವಲ್ಪ ಕೊಡ್ತಾನಂದ್ರೆ ನೋಡಿದ್ರೆ ಇವನು ಬರೀ ಕೇಕ್ ಕೊಟ್ಟಿದ್ದಾನಲ್ಲ, ಎಂಥವನು ಇವನು ಅಂತ ಹೇಳಿ ಬೈಕೊಂಡಂತೆ. ಹಾಗೆ ಹೊರಗೆ ಬರ್ತಾ ಇರುವಾಗ ತನ್ನ ಹೆಂಡತಿ ಹತ್ರ ಹೇಳ್ಕೊಂಡು ಬರ್ತಾ ಇದ್ದಂತೆ, ಎಂಥವನಲ್ವ ಅವನು, ದುಡ್ಡು ಕೊಡ್ತಾನಂತ ನೋಡಿದ್ರೆ ಬರೀ ಕೇಕ್ ಕೊಟ್ಟು ಕಳಿಸ್ಬಿಟ್ನಲ್ಲ ಅಂತ ಹೇಳಿ ಬರೋ ಆ ಒಂದು ಏನು ಮುಖಾಂತರ ಆ ಮಾರ್ಗದಲ್ಲಿ ಎಲ್ಲ ಅವನು ಬೈಕೊಂಡೇ ಬಂದಂತೆ. ಮನೇಲಿ ಬಂದ ತಕ್ಷಣ ಅವನು ಕೊಟ್ಟಂತಹ ಆ ಒಂದು ಟಿಫಿನ್ ಕ್ಯಾರಿಯರ್ನ ಓಪನ್ ಮಾಡಿದಂತೆ. ಓಪನ್ ಮಾಡಿದಾಗ ಅದರಲ್ಲಿ ಒಳಗೆ ಒಂದು ಕೇಕ್ ಪೀಸು ಮತ್ತು ದುಡ್ಡು, ಅದ್ರ ಜೊತೆಗೆ ಒಂದು ಲೆಟರ್ ಇತ್ತಂತೆ. ಆ ಲೆಟರಲ್ಲಿ ಅವನು ಈ ಥರ ಬರೆದಿದ್ದಂತೆ, ನಿನ್ನ ಹತ್ರ ಬಂದು ಎಷ್ಟಾಯ್ತಂತ ಕೇಳಿ ಆ ದುಡ್ಡು ಕೊಡೋಕ್ಕೆ ನನಗಿಷ್ಟ ಆಗಲಿಲ್ಲ, ಯಾಕಂದರೆ ನೀನು ಬೇಜಾರು ಮಾಡ್ಕೊತಿ ಅಂತ ಗೊತ್ತು, ನೀನು ಎಷ್ಟು ದೊಡ್ಡ ವ್ಯಕ್ತಿ, ನಿನ್ನ ಹತ್ರ ನಾನು ಬಂದು ದುಡ್ಡು ಕೊಟ್ಟರೆ ನೀನು ತಗೊಳ್ಳಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಇದರಲ್ಲಿ ಇಟ್ಟಿದ್ದೀನಿ, ಏನು ಅನ್ಕೋಬೇಡ ಅಂತ ಹೇಳಿ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ನಂತೆ. ಆಗ ಅದನ್ನು ಓದ್ತಾ ಇರುವಾಗಲೇ ಇವನಿಗೆ ಕಪ್ಪಾಲಕ್ಕೆ ಹೊಡೆದಂಗೆ ಆಯ್ತಂತೆ. ನನ್ನ ಫ್ರೆಂಡ್ ನನ್ನ ಬಗ್ಗೆ ಎಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾನೆ, ಆದರೆ ನಾನು ಅವನ ಬಗ್ಗೆ ಈ ಥರ ನಾನು ಅಂದ್ಕೊಂಡ್ಬಿಟ್ಟಿದ್ನಲ್ಲ ಅಂತ ಹೇಳಿ ಅವನು, ಸರಿ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಒಂದು ಕ್ಷಮೆ ಕೇಳಿಬಿಡ್ತೀನಿ ಅಂತ ಹೇಳಿದ್ನಂತೆ. ಅದಕ್ಕೆ ಅವನ ಹೆಂಡತಿ ಹೇಳಿದ್ರಂತೆ, ಆ ಥರ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಬಗ್ಗೆ ಅವರು ತುಂಬ ಒಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ನೀನು ಫೋನ್ ಮಾಡಿದ್ರೆ ಅದು ಖಂಡಿತ ತಪ್ಪಾಗತ್ತೆ, ಬೇಡ ಅಂತ ಹೇಳಿದ್ರಂತೆ. ಆವಾಗ ಅವನು ಕೂಡ ಮನಸ್ಸಲ್ಲಿ, ಹೌದು ನೀನು ಹೇಳಿದ್ದು ಸರಿ ಅಂತ ಹೇಳಿ ಮನಸ್ಸಲ್ಲೇ ಅವನ ಬಗ್ಗೆ ಅವನ ತಪ್ಪನ್ನು ಅವನು ಅರಿತುಕೊಂಡಂತೆ. ಹೌದಲ್ಲ ಫ್ರೆಂಡ್ಸ್, ಹೇಗೆ ನಾವು ಎಷ್ಟು ಬೇಗ ಎಷ್ಟರನ್ನು ನಾವು ಈ ರೀತಿ ತಪ್ಪಾದ ತೀರ್ಪನ್ನು ಕೊಟ್ಬಿಡ್ತೀವಿ, ತಪ್ಪಾಗಿ ಅಂದ್ಕೊಂಡ್ಬಿಡ್ತೀವಿ. ಆದರೆ ನಮಗೆ ನಿಜವಾಗ್ಲೂ ಅವರು ಈ ಥರ ವ್ಯಕ್ತಿ ಅನ್ನುವಾಗ ನಮಗೆ ನಮ್ಮ ಮೇಲೆ ಒಂಥರ ಬೇಜಾರಾಗ್ಬಿಡುತ್ತೆ. ಜೀವನದಲ್ಲಿ ನಾವು ಹಲವಾರು ಫ್ರೆಂಡ್ಸ್ಗಳನ್ನು, ಸ್ನೇಹಿತರನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಈ ರೀತಿಯ ಒಂದು ಯೋಚನೆ ಇಲ್ಲದ ಒಂದು ತೀರ್ಪನ್ನು ಕೊಟ್ಟು ತಪ್ಪಾದ ಮಾತುಗಳನ್ನಾಡಿ ಒಳ್ಳೆ ಫ್ರೆಂಡ್ಸನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾವು ನಂಬಿಕೆಯನ್ನು ಕೂಡ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಈ ರೀತಿಯ ತಪ್ಪಾದ ನಿರ್ಧಾರಗಳು ತಪ್ಪಾದ ಸಂಬಂಧಗಳನ್ನು ಬೆಳೆಸುತ್ತೆ, ಹಾಗೆಯೇ ಒಳ್ಳೆಯ ಸಂಬಂಧಗಳನ್ನು ಮುರಿದು ಹಾಕಿಬಿಡತ್ತೆ. ಎಸ್ ಫ್ರೆಂಡ್ಸ್, ನಮಗೆ ನಂಬಿಕೆ ಬರಬೇಕಂದ್ರೆ ನಾವು ಇತರರನ್ನು ನಾವು ಸರಿಯಾಗಿ ಅವರಿಗೆ ನಮ್ಮ ಒಂದು ಸಂಬಂಧವನ್ನು ಬೆಳೆಸಿದಾಗ ಮಾತ್ರ ಆ ಒಂದು ಜೀವನದಲ್ಲಿ ಸಂತೋಷ, ನಂಬಿಕೆ, ನೆಮ್ಮದಿ ನಮ್ಮ ಜೀವನದಲ್ಲಿ ಆಗುತ್ತೆ. ಎಸ್ ಫ್ರೆಂಡ್ಸ್, ಲೆಟ್ಸ್ ಸ್ಪ್ರೆಡ್ ಹೋಪ್. ನಾವು ನಂಬಿಕೆಯನ್ನು ಹರಡೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಒಂದು ದಿನ ನಿಮಗೆ ಒಳ್ಳೆಯದಾಗಲಿ.